ಅದೇನು ಮುಂದೆ ಎಲ್ಲರೂ ರೆಡಿಮೇಡ್ ಆಗಿ ಈ ಕಟ್ಟೋದು ಮಾಡೋದು ಎಲ್ಲ ಮಾತಾಡ್ತೇನೆ. ಅದು ತುಂಬ ಸುಲಭ ಆಗುತ್ತೆ ಹಗುರ. ಎಷ್ಟು ಖುಷಿ. 1 ಗಂಟೆ ಬೇಕಲ್ಲ, ಅದು 10 ನಿಮಿಷ ಕೊಳದ್ರೆ ಸರಿ. ಆಮೇಲೆ ಒಂದು ಸೆಟ್ ತಪ್ಪದೆ 5,000 ರೂಪಾಯಿ ಮಗನೀಗ ನನ್ನ ಏಜ್ ಪ್ರೋಗ್ರಾಮ್ ಇದೆ, 60 ಗಂಟೆ ಬಂತು. ಭಾಸ್ಕರ ಹಾಂ ಚೆನ್ನಾಗಿರುತ್ತೆ. ಒಳ್ಳೆ ಚೆನ್ನಾಗಿ ಮಾಡಿ, ಒಳ್ಳೆ ಒಳ್ಳೆ ಉತ್ತರ ಮಂಕಿ. ಇನ್ನು ಏನು ಬಣ್ಣ ಹಚ್ಚಿದ್ರೆ ಈ ಬೇಸ್ ಮೇಲೆ ಅಲ್ಲ, ಹೌದು ಇದ್ರ ಮೇಲೆ ಇನ್ನೇನಿದ್ರು ಬರೀಬೋದು. ಸೊ ಸಫೇದಕ್ಕೆ ಸ್ವಲ್ಪ ಕೆಂಪು ಹಾಕಿ ಸ್ವಲ್ಪ ಅರಿಶಿನೂ ಹಾಕಿದ್ರ. 3 ಬಣ್ಣ ಉಂಟು ಮಾಡಿ ಹಾಕೋದು. ಗುಲಾಬಿ ಬಣ್ಣ ಮಾಡಿ ಒಂದು ಕನ್ನಡಿ ಕೊಟ್ಟು ಕಳಿಸ್ತೀರಾ ಸರ್? ಈ 35 ವರ್ಷದಲ್ಲಿ ಎಷ್ಟು ಮೇಳ ಆಗಿದೆ ಈಗ? ನನಗೆ ಮೇಳದ ಸಂಖ್ಯೆ ಕಡಿಮೆ. ಹೌದು. ಇದು 220 ಇಲ್ಲ 15 ವರ್ಷ. 15. ಅರೆ 18 ವರ್ಷ ಇದೆ. ಹಾಂ, ಒಂದಿನ ತಿರುಗಾಟಿಗೆ 15 ವರ್ಷ ಆಗಿದೆ. 1990. ಅದಕ್ಕಿಂತ ಮುಂಚೆ ಸಾಲಿಗ್ರಾಮ 10 ವರ್ಷ ಇದ್ದೆ. ಸಾಲಿಗ್ರಾಮ 10. ಹೌದು, 2 ವರ್ಷ ಸಿಕ್ಸಿದ್ದೆ. ಸಿರ್ಸಿ. ಬೈಲಾಟ. ಬೈಲಾಟ ಯಾವ ಮೇಳ? ಸಣ್ಣ ಇದ್ದಾಗ ಪ್ರಥಮದಲ್ಲಿ ಯಾವ ಕಮರ್ಷಿಯಲಿಯಾ? ಅಲ್ಲ, ಗೋಳಿಗಲ್ಲಿ ಇದ್ದೆ, ರಂಜಿತ ಕಟ್ಟೆ, ನಾಗರಹೊಳೆ. ಓ, ಒಂದತ್ತಿದ್ರೆ ಇಲ್ಲ ಸಾಲಿಗ್ರಾಮ ಹೋದ್ಮೇಲೆ ಸಿರ್ಸಿಂದ ಹೋಗಿಲ್ಲ. ಇಲ್ಲಿ ನಿಮ್ಮನ್ನು ಬಿಡ ಆಲೋಚನೆ ಕಾಣೋದಿಲ್ಲ ಅಂತ. ರಿಟೈರ್ಮೆಂಟ್ ಇದೆ ಮೇಳು ಅಂತ. ನನಗೂ ಉದ್ದೇಶ ಇಲ್ಲ. ಯಜಮಾನ್ರಿಗೆ ಇಲ್ಲದಿದ್ರೆ ಸರಿ. ಗೋಪಾಲಾಚಾರ್ಯರ ಸಿಕ್ಕರೆ ಬಿಡ್ಲಕ್ಕ. ಹಾ, ಮತ್ತೊಂದು ಗೋಪಾಲಾಚಾರ್ಯರ ಸಿಕ್ಕರೆ ಸುಮ್ಮನೆ ಯಾಕಂದ್ರೆ ಸಿಕ್ಕುದೇ ಅದಕ್ಕೆ ಎಲ್ಲ ಜನ್ಮ ಎತ್ತಿದ್ರು ಬರಲ್ಲ. ಅಲ್ಲ, ಮತ್ತೊಂದು ಗೋಪಾಲಾಚಾರ್ಯ ಸಿಕ್ಕುವ ಆ ವಿದ್ಯೆ ಸಿಗಲ್ಲ. ವಿದ್ಯೆ ಸಿಕ್ಕುದಿಲ್ಲ. ಅಲ್ಲ, ಅದಕ್ಕಿಂತ ಹೆಚ್ಚು ಆ ಸಂಸ್ಕಾರ ಸಿಕ್ಕುದಿಲ್ಲ. ಎಷ್ಟೊತ್ತಿಗೆ ಬಂದ್ಬಿಟ್ಟಿದೆ ಇಲ್ಲಿಗ? ನಾನು 2 ಕರೆಕ್ಟ್ ಅಂದ ತಕ್ಷಣ ಊಟಕ್ಕೆ ಹೋದ್ರು. ನಾನು ಇಲ್ಲಿ ಕಾಯ್ತಾ ಇದ್ದೆ, ನೋಡೋಣ. ಅದು ಬೆಳಗ್ಗೆ ಬಹುಶಃ 6 ಗಂಟೆಗೆ ಹೊರಟಿದ್ಯಾ? ನಾಡ್ದಲ್ಲ ಹೆಂಗೆ ವೇಷ ಬೇಕಾದ್ರೆ ಬೆಳಗ್ಗೆ ಜಾಮ 3 ಗಂಟೆಗೆ ಇರಲಿ, 5:30 6 ಗಂಟೆ ಮನೆ ಬಿಟ್ಟೇ ಇತ್ತು. ಆ ಟೆನ್ಷನ್ನೇ ಬೇಡ, ಪಾರ್ಟಿಗಳಿಗೆ ಬೇಡ, ಇವರಿಗೂ ಬೇಡ. ಒಂದು ಬಸ್ ಕೈ ಕೊಟ್ರೆ ಅದೇ. ಮತ್ತೆ 4 ಬಸ್ ಇರುತ್ತೆ ಮತ್ತೆ ಬಂದ ಮೇಲೆ ಕ್ಯಾಂಪಿಗೆ. ಪ್ರಶ್ನೆ 12 ಗಂಟೆಗೆ ಇದ್ರೆ 11:30 ಚೌಕಿ ಅಲ್ಲಿವರೆಗೆ ಅಲ್ಲ, ಅಲ್ಲೆಲ್ಲ ಕೋಣದ ಹೊರಟ್ರೆ ಮನೆ ವ್ಯಾಸದೊಳಗೆ. ಮತ್ತೆ ಕಾರ್ ನಿಂತಿರೋ ಬೆಳಗ್ಗೆ ಮತ್ತೆ ಅದರಲ್ಲೇ ವಾಪಸ್. ಆಯ್ತು ಓಕೆ. ಒಂದು ಗಂಟೆ ನಾನು ಇದೆಯಾ, ಆಮೇಲೆ ಸಿಗ್ತೆ ಎಲ್ರಿಗೂ. ಇದು ಮುಗಿಸ್ಕೊಂಡೆ. ಗೋಪಾಲ ಓದಿದ್ದೆ ಎಷ್ಟು? 3ನೇ ಕ್ಲಾಸ್. ಕಡೆಗೆ ಇದು ಹುಚ್ಚತ್ತಿ ಓದೋದು ಬಿಟ್ಟಿದ್ದ, ತಲೆಗೆ ಹತ್ತಲಿಲ್ಲ ಅಂತ. ಅಲ್ಲ, ನಾವು ಮೊದಲು ಪೇಟೆ ಇತ್ತು, ಅಲ್ಲಿಂದ ಹಳ್ಳಿಗೆ ಹೋಯ್ತು. ಎಲ್ಲ ಅದಾಗಲೇ ಆಯಿತು, ಬಂದು ಹೋಗೋದೆಲ್ಲ ತುಂಬ ದೂರ ಆಯಿತು. ಹಾಂ, ಶಾಲೆ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಫ್ಯಾಮಿಲಿ ದೊಡ್ಡದೇನು? ಅಪ್ಪನಿಗೆ ಎಷ್ಟು ಮಕ್ಕಳು? ಒಟ್ಟು 5. ಹೆಜ್ಜೆ ಕಲ್ತಿದ್ದು ಇದ್ರಲ್ಲ? ಅಲ್ಲ, ತಂದಿದೆ ಅಲ್ಲಿ ಹವ್ಯಾಸಿ ಕಲಾವಿದರು ಜೊತೆಗೆ. ನಿಜವಾದ ಗುರುಗಳಂದ್ರೆ ಹಂಗಾರೆಲ್ಲ ರಂಗದ ಮೇಲೆಯಾ?
ಯಾರು ನೀವು ಎಣಿಸಿದ ಹಾಗೆ ನಿಮಗೆ? ನಾನು ಇತ್ಲ ಬಂದ ಮೇಲೆ ಜಗನ್ನಾಥ್ ಶೆಟ್ಟರು ಸಿರಿಯರ್ ಮಂಜುನಾಯ್ಕ ತುಂಬ ನೋಡ್ತಿದ್ದೆ. ನಗರ ಜಗನ್ನಾಥ್ ಶೆಟ್ಟರು ಶಿರಿಯಾರ್ ಮಂಜುನಾಯ್ಕ. ಹೌದು. ನಾಗರಗುಡಿಗೆ ಹೋದಾಗ ಜಗನ್ನಾಥ್ ಶೆಟ್ಟರು ಬಂದಿದೆ, ಕಡೆಗೆ ಸಿರಿಯರ್ ಮಂಜುನಾಯ್ಕ. ಉಪ್ಪರು ಸಿಕ್ಕಿಲ್ವ ನಿಮಗೆ? ಇಲ್ಲ, ಒಂದೆರಡು ಆಟಕ್ಕೆ ಸಿಕ್ಕಿದ್ದಾರೆ ಬಿಟ್ಟರೆ ಆಟಕ್ಕೆ ಸಿಕ್ಕಿಲ್ಲ. ಹಂಗಾರೆ ನಾವ್ರು ಸಿಕ್ಕಿದ್ದಾರೆ. ನಾವ್ರು ಸಿಕ್ಕಿದ್ದಾರೆ. ಈ ಭಾಗವತರಿಂದ ನಂಗೆ ಸುಮಾರು ಕಲ್ತಿದ್ದೀರಿ. 18 ವರ್ಷ ಅಂದ್ರೆ ಇವರು 18 ವರ್ಷ ಅಲ್ವಾ? ಹೌದು. ಈಗ ಹಂಗಾದ್ರೆ ನೀವು ಒಡನಾಟ ಮಾಡಿರೋ ಯಾವ ಹಿರಿಯ ಕರ ಇದ್ರು ಇಲ್ವಾ? ಚಿಟ್ಟಾಣಿಯವರು ಇದ್ದಾರೆ. ಸಾಲಿಗ್ರಾಮದಲ್ಲಿದ್ದಾಗ ಶಂಭು ಹೆಗ್ಬೇರ್ ಮಾಗ್ಬೇರ್ ಸಿಕ್ಕಿದ್ರ? ಇಲ್ಲ, ಅಷ್ಟೊತ್ತಿಗೆ ಇವರು ಬಿಟ್ಟಾಗಿತ್ತು, ಅವ್ರ ಮೇಳ ಆಗಿತ್ತು. ಐರೋಡಿ ಅವರದ್ದು ಸಂಪರ್ಕ ಚೆನ್ನಾಗಿರ್ಬೋದು. ಈಗ ನೀವು ಕಟ್ಟೋ ಮುಂಡಾಸ್ ಅದು ಹರಾಡಿ ಶೈಲಿ ತಾನೆ? ಶೈಲಿ ಯಾವ್ದಂತ ಗೊತ್ತಾಗೋದಿಲ್ಲ, ಚಂದ ಕಟ್ಟೋದು ಶೈಲಿ ಗೊತ್ತಾಗೋದಿಲ್ಲ. ನಿಮಗೆ ಜಾಸ್ತಿ ಖುಷಿ ಕೊಟ್ಟಿದ್ದು ರೋಲ್ ಯಾವುದು 35 ವರ್ಷದಲ್ಲಿ? ನಮಗೆ ತುಂಬ ಹೆಸರು ಮಾಡಿಕೊಟ್ಟಿದ್ದೆ ಪಾತ್ರವೇ ಅಲ್ವಾ? ಹೌದು. ಮತ್ತೆ ಲವಕುಶ ಕಾಳಗದ್ದು ಸುಮಾರು ಮಾಡಿದ್ದೀರಾ? ಮಾಡಿದ್ದಾರೆ. ಹಾಗಾಗಿ 700, 800, 1000 ತನಕ ಆಗಿದೆ ಅಂತ ನಿಮ್ಮ ಲೆಕ್ಕ? ಅಭಿಮನ್ಯು. ನಾವೊಂದು ಸಲಹೆ ಕೊಡ್ತೀನಿ. ಇವಾಗ 50 ವರ್ಷ ಅಲ್ವಾ? ಇವತ್ತಿನಿಂದ ನೀವೊಂದು ಸಣ್ಣ ಡೈರಿ ಬರೆದಿಟ್ಬಿಡಿ. ಹೌದು, ಯಾಕಂದ್ರೆ ಇನ್ನು 25 ವರ್ಷ ನೀವು ವೇಷ ಮಾಡಿದರೆ ಮೋಸ್ಟ್ಲಿ ನೀವು ಮಾಡಿದ್ದಕ್ಕಿಂತ ಜಾಸ್ತಿ ವೇಷಗಳು ಇನ್ನು ಮಾಡ್ತೀವಿ. ಹೋಗ್ಲಿ, ಅದರ ಅರ್ಥ ಕೇಳಿದ್ರೆ ಮಾತ್ರ ನಾವು ಬೇಡ ಅಂತ ಹೇಳ್ತೇನೆ. ಅದೇ ಅಭಿಮನ್ಯು ಬೇಡ ಇಡುವ ಅಂತ ಬೇಡ ಅಂತ. ಕರೆಕ್ಟ್. ಯಾಕಂದ್ರೆ ತುಂಬಾ ಶ್ರಮ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮಾಡದಿದ್ಮೇಲೆ ನಿಮ್ಮ ಮನಸ್ಸಿಗೆ ಖುಷಿ ಆಗಲ್ಲ, ತಾನು ಮಾಡಿದ ಸಾಲದು ಅಂತ. ಅದು ಬಿಟ್ಟರೆ ಹಂಗಾದ್ರೆ ನೀವು ಇಷ್ಟಪಟ್ಟಿದ್ದ ರೋಲ್ ಯಾವುದು? ಉಂಟು ಪೌರಾಣಿಕ ಪಾತ್ರಗಳೆಲ್ಲ ಖುಷಿ ಎಲ್ಲವೂ. ಬಬ್ರುವಾಹನ, ಸುಧರ್ಮ, ಕೃಷ್ಣ. ಇದು ಕಪ್ಪು ಕಾಡಿಗೆನೇ ಅಲ್ವಾ? ಹೌದು. ಇದು ಕಾಡಿಗೆ ಅಂದ್ರೆ ಅಂಗಡಿ ಸಿಕ್ಕುವ ಕಾಡಿಗೆ ಅಲ್ಲ, ಮನೆಯಲ್ಲೇ ಮಾಡುದು. ತೆಂಗಿನೆಣ್ಣೆ ದೀಪ ಹಚ್ಚಿಟ್ಟು ಮೇಲ್ಗಡೆ ತಟ್ಟೆ ಇಟ್ಟು ಅದೊಂದು ಕರಿ ಮಾಡ್ತಾರೆ. ಓ, ಅದು ಮಸಿ ಕಟ್ಟಿದ್ದನ್ನ ಕೆರೆಸಿ ತೆಗೆದು ಮತ್ತೆ ತೆಂಗಿನೆಣ್ಣೆಯಲ್ಲಿ ಕಳಿಸೋದು. ನಾನು 2 ಗಂಟೆ ಬಂದೆ. ಅವರಿಗೆ ತಮಾಷೆ ಮಾಡ್ತಿದ್ದೆ. ಇನ್ನು 5 ವರ್ಷ ಹೋದ್ರೆ ಗೋಪಾಲ್ನ ಅಟ್ಟಿ ಕಟ್ಟದಿದ್ರೆ ನಾವು ಉಳ್ಕೊಂಡು ಹೋಗೋದಿಲ್ಲ ಈ ಕಡೆ ಕಾಂಬಕ್ಕೆ. ಅದಕ್ಕೆ ಒಂದು ಕಟ್ಟಿ ಬಿಡ್ರಿ, ಇವತ್ತು ಕ್ಯಾಸೆಟ್ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಅವ್ರ ಮಕ್ಕಳಿಗಾದ್ರೂ ತೋರ್ಸಕ್ಕಾಗುತ್ತಲ್ಲ, ಹಿಂದೂ ಅಟ್ಟೆ ಕಟ್ಟೋದು ಇತ್ತು ಹಿಂದೆ ಅಂತ. ಮತ್ತೆ 1-2 ವರ್ಷದಲ್ಲಿ ಅಟ್ಟೆ ಕಣ್ಮರೆ ಆಗುತ್ತೆ, ಕಾಣಲಿಕ್ಕೆ ಸಿಗುತ್ತಿಲ್ಲ. ಹಠ ಕಟ್ಟಿ ತಗೊಂಬರ್ರಿ ಅಂದ್ರೆ ತರೋದಿಲ್ಲ ಗೋಪಾಲ, ಕಟ್ಟಬೇಕಾಗತ್ತೆ ಅಂತ. ಓ ಡಾಕ್ಟ್ರು ಮರ್ತೋಯ್ತು ಕಣ್ರಿ ಅಂತ ತಂದ್ರೆ ಕಟ್ಟಬೇಕಾಗುತ್ತಲ್ಲ, ಬೇಡ ಬೇಡ. ಕಡೆಗೆ ಅದು ಮೋಸ್ಟ್ಲಿ ಯಕ್ಷಗಾನ ಹೇಳ್ಕೊಡೋ ಶಾಲೆಯಲ್ಲಿ ಮಾತ್ರ ಉಳಿಯುತ್ತ ಅಂತ ತೋರಿಸ್ಲಿಕ್ಕೆ ಇಷ್ಟ. ಕಟ್ಲಿಕ್ಕೆ ಅವ್ರಿಗೆ ಯಾರಿಗೂ ಆಗೋದಿಲ್ಲ. ಹೇಳು, 1,000 ಅಭಿಮನ್ಯು ಆಗಿದೆ. 1,000
ಈ ಸಿನಿಮಾದವರೆಲ್ಲ ಬಡ್ಕೊಳ್ಳೋದು ನೋಡಿದ್ರೆ ತಗೊಂಬಂದು ಕಾಲಡಿ ಹಾಕ್ಬೇಕು. 100 ಪ್ರದರ್ಶನ 50 ಪ್ರದರ್ಶನ ಸಾಯೋ ತನಕ ನೋಡ್ತಾರೆ. ಇದು ಹಂಗಿಲ್ಲ, ಪ್ರತಿದಿನ ಇವ್ರಿಗೆ ಅದೇ ಕೆಲಸ ಅಲ್ಲ. ಮುಂದೆ ಪ್ರತಿದಿನ ರೆಡಿ ಮಾಡ್ಕೊಳ್ಳೋದು. ಊಟ ಆಗಿ ಬಂದ್ಯಾ? ನಿನ್ನೆ ಏನ ನಿನ್ನೆ ಎಂತ ಪ್ರಸಂಗ? ನಿನ್ನೆ ಪಾಂಚಾಲಿ. ಪಾಂಚಾಲಿ ಅಂದ್ರೆ ದ್ರೌಪದಿ ಪ್ರತಾಪ ಅಲ್ಲ, ಪ್ರತಾಪ ಲಾಸ್ಟ್ಗೆ. ಫುಲ್ ಹೌದು, ಸ್ವಯಂವರದಿಂದ ಹಿಡಿದು ಸ್ವಯಂವರ ಮಾಡಲಿಲ್ಲ, ವಸ್ತ್ರಾಪಹರಣದಿಂದ ಸ್ಟಾರ್ಟ್. ನಿಮ್ದೆಂತ? ನಮ್ದು ವಸ್ತ್ರಾಪಹರಣದ ಕೌರವ. ದುಶಾಸನ ಯಾರು? ಮನೋಹರ ಕುಮಾರ್. ಓ, ಎಲ್ಲ ಮಿಕ್ಸಾ? ಹೌದು. ಸರ್, ಅದು ಎಷ್ಟು ಫೋಟೋ ಆಗಿರ್ಬೋದು? ಇದು ನಾವು ಮೆಮೊರಿ ಸ್ಟಿಕ್ ಅಂತ ಹಾಕ್ತೀವಲ್ಲ, ಅದ್ರ ಮೇಲೆ ಹೋಗುತ್ತೆ. ಮತ್ತೆ ಮೆಮೊರಿ ಸ್ಟಿಕ್ ಇದಕ್ಕ ಇವತ್ತು ಅಭಿಮನ್ಯು ಇದನ್ನೇ ಮಾಡ್ಬೋದಾಯ್ತು. ಫಸ್ಟಿಗೆ ಕಡೆಗೆ ಅವ್ರು ಬಂದಿದ್ರೆ ಸಾಕಿತ್ತು ಯುದ್ಧಕ್ಕೆ. ಅಲ್ಲ, ದೊಡ್ಡಪ್ಪನ ಹತ್ರ ಕಳ್ಸ, ಇದನ್ನ ಕಳಿಸಿದ್ರೆ ಸಾಕಿತ್ತು. ಸರಿ. ಗೋಪಾಲ ಮಕ್ಕಳೆಷ್ಟು? ಒಬ್ಬನೇ ಎಂತ ಮಾಡ್ತಾನೆ? ಶಾಲೆ ಹೋಗ್ತಾನೆ, 7ನೇ ಕ್ಲಾಸ್. ಅವನಿಗೇನಾದ್ರು ಇದು ಹಚ್ಚಿದ್ದೀರಾ? ಇಲ್ಲ, ಚೂರು ಇಲ್ಲ, ನೋಡ್ತಾನೆ. ಹೆಜ್ಜೆ ಹಾಕೋದಿಲ್ವಾ? ಇಲ್ಲ, ಅಲ್ಲಿ ಇಲ್ಲಿ ನಿಮ್ಗೆ ಗೊತ್ತಿಲ್ದಂಗೆ? ಅದು ಗೊತ್ತಿಲ್ಲ, ದಯಮಾಡಿ ಹೋಗುದಿಲ್ಲ. ಕಲ್ತರೆ ಬಿಡಬೇಡಿ. ಇಲ್ಲಪ್ಪ, ಅದೇ ಡೈರೆಕ್ಷನ್ ಹೋಗದಿದ್ರು ಅದೇ ಕಲೀಲಿ. ಅದೇ ಇಷ್ಟು ಉಂಟು ಅಂತ ಖಂಡಿತ ಬೇಡ. ಮತ್ತೆ ರಜೆ ಇದ್ದಾಗ ನೀವು ಒಂದು ಚೂರು ಹೇಳ್ಕೊಡಿ. ನಾಳಕ್ಕೆ ಸೇರೋದು ಬೇಡ, ಉದ್ಯೋಗ ಆಗೋದು ಬೇಡ. ಹೌದು, ಗೊತ್ತಿರಲಿ. ಗೊತ್ತಿದ್ರಿಂದ ಖಂಡಿತ ಅದಕ್ಕೆ ಎಕ್ಸ್ಟ್ರಾ ಪವರ್ ಉಂಟು. ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಆಟ ಡಾಕ್ಟರ್ ನೋಡ್ತಾರಂತೆ, ಭಯಂಕರ ಮಾರ್ಕ್ ನಮಗೆ. ನಮ್ಗೇನು ಮತ್ತೆ ABCD ಗೊತ್ತಿಲ್ಲ. ಡಾಕ್ಟ್ರು ಯಕ್ಷಗಾನಕ್ಕೆ ಬರ್ತಾರೆ ಅಂತ ನಮ್ಗೊಂದು ಮಾರ್ಕ್. ಹೆಂಗೆ? ಹೌದು. ಮತ್ತೆ 2 ಚಾಟಕ್ಕೆ 2 ವೇಷ ಮಾಡಿದ್ದೀನಿ. ಅದು ಇನ್ನೂ ಖುಷಿ ಅವರಿಗೆಲ್ಲ. ಚೆನ್ನಾಗೇ ಆಗಿದೆ. ನೋಡಿ ನೋಡಿ ನೋಡಿ, ಮಾರ್ಕ್ಸ್ ಬೇರೆ ಹಾಕ್ತಾರೆ. ಯಾಕಂದ್ರೆ ಸರ್ಜನೆ ಮಾಡಾದ್ರೆ ಅದಂಗೆ ಆಗಿತ್ತಲ್ಲ. ಕಷ್ಟಪ್ಪ, ಈ ಪುಣ್ಯಾತ್ಮರೆಲ್ಲ ಹೆಂಗ್ ಕುಣಿತಾರೋ ದೇವರಿಗೆ ಗೊತ್ತು. ಈಗಿನವರಿಗೆ ಒಟ್ಟು ಮಾಡೋಕೆ ಆಗೋದಿಲ್ಲ. ಜೀವವೇ ಬಾಯಿಗೆ ಬಂದಿತ್ತು ಅವತ್ತು. ಇನ್ನು ಈ ಜನ್ಮಕ್ಕೆ ಮಾಡಲ್ಲ ಅಂತ. ಹೌದ್ರಿ, ಅದು ಹೇಗೆ ಕುಣಿದು ಮಾತಾಡ್ತಿರೋ ದೇವರಿಗೆ ಗೊತ್ತು. ಕುಣಿದು ತಕ್ಕ ಹೌದ್ರಿ, ನಮ್ಮ ಕಡೆ ಹಾಗೆ ಒಪ್ಕೊಳ್ಳೋದೆ. ನಮ್ಮ ಉದ್ಯೋಗ ತಾನೆ, ಅವ್ರದ್ದೊಂದು ಉದ್ಯೋಗ. ಆ ಚಿಟ್ಟಾಣಿ ಅವರು 3 ಕಟ್ಟು ಬೀಡಿ ಹೇಳಿದ್ರು, ಬಣ್ಣ ಹಾಕೋದು ಬರೇ ಕೆಮ್ಮು. ಕೆಮ್ಮಂದ್ರೆ ಚೌಕಿ ಒಳಗೆ ಬರಕ್ ಸಾಧ್ಯ ಇಲ್ಲ, ಸ್ಟೇಜಿಗೆ ಹೋದ್ರೆ ಕೆಮ್ಮಿ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಸ್ಟೇಜಿಗೆ ಹೋದ್ರೆ ಒಂದು ಕೈ ಕರೋದಿಲ್ಲ, ಈ ಒಳಗೆ ಬಂದ್ರೆ ಸರಿ ಶುರು ಕೆಮ್ಮ. ಅದು ಬೇರೆ. ಎಲ್ಲ ಅಮೆರಿಕದಲ್ಲಿ ಕುಣಿತಾ ಇದ್ದಾರೆ ಈಗ. ಭಯಂಕರ. ಇಂಟರ್ನೆಟಲ್ಲಿ ದಿವಸ ಫೋಟೋಗಳು ಪ್ರೋಗ್ರಾಮ್ ಬರ್ತಾನೆ ಇದೆ. ಆಯ್ತು, ವಾಪಸ್ ಬರೋ ಟೈಮ್. ಲಾಸ್ಟ್ ಪ್ರೋಗ್ರಾಮ್ ಆಯ್ತು ಮೊನ್ನೆ, ಇವತ್ತು 10ನೇ ತಾರೀಕು. ಬರೆಯೋದಾ? ಕಾಣಿಸುದ? ಅಲ್ಲಿ ಮಸ್ತೋಟದವ್ರ ಪ್ರಸಂಗ.
ಯಾವುದು? ಕುಂಭಕರ್ಣ ವಧೆ ಹಾಂ ಮಕ್ಕಳ ಹತ್ರ ಮಾಡಿಸಿದ್ರು. ಹಾಂ ಹಾಂ ಅವರು ಪರಮೇಶ್ವರ ಹೆಗಡೆ ಇದಾರಲ್ಲ ಹಾಂ ಉತ್ತರ ಕನ್ನಡದವ್ರು, ಹಾಂ ಅವರೇ ಟ್ರೈನಿಂಗ್ ಕೊಟ್ಟು ಹಾಂ ಒಂದು ಶಾಲೆ ಮಕ್ಕಳ ಹತ್ರ ಮಾಡಿಸಿದ್ರು. ಅಲ್ಲ ಹಾ, ಅರ್ಚಕರು ರವೀಂದ್ರ ಗಣಪತಿ ದೇವಸ್ಥಾನ ಭಟ್ರರು. ವೇಷ ಕಳಿಸಿದ್ಮೇಲೆ ನಿನ್ ಜೊತೆ ಕೂತ್ಕೊಳ್ಳೋದು. ಅಡೆ 3 ಗಂಟೆ ಪುರ್ಸೋದು ನಿನ್ ಜೊತೆ ಕೂತ್ಕೊಳ್ಳೋದು. ಈ ಮುಖವರ್ಣಿಕೆ ಎಲ್ಲ ಯಾವುದು ಚೇಂಜ್ ಆಗೋದೇ ಇಲ್ಲಲ್ಲ. ಇಲ್ಲ. ಏನಿದ್ರು ನಾಮ ಅವುಗಳು ಮಾತ್ರ ಬದಲಾವಣೆ ಆಗತ್ ಬಿಟ್ರೆ. ಹೌದು. ಈಗ ನಿಮ್ಗೆ ಇನ್ನ ದೂರದೃಷ್ಟಿ ಬಂದಿಲ್ವಾ? ಬಂದಿದೆ. ಮತ್ತೀಗ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ತೊಂದರೆ ಇಲ್ಲ. ಹೌದು, ಸಣ್ಣ ಸಣ್ಣದು ಬರೆಯುವಾಗ ತೊಂದರೆ ಆಗ್ಬೋದು, ಇದೆಲ್ಲ ದೊಡ್ಡ ದೊಡ್ಡದು ಬರೆಯೋದು.